ನಮಸ್ಕಾರ ಸ್ನೇಹಿತರೆ, ನಾನು ರಿವ್ಯೂ ಮಾಡ್ತಿರೋ ಒಂದು ಮೂವಿ ಹೆಸರು ಲೀಡರ್. ಆ್ಯಕ್ಷನ್, ಸ್ಪೈಸ್, ಥ್ರಿಲ್ಲರ್, ಫ್ಯಾಮಿಲಿ ಸೆಂಟಿಮೆಂಟ್ ಈ ಮೂರು ಮಿಶ್ರಣದೊಂದಿಗೆ ಬಂದಿರುವ ಸಿನಿಮಾ ಇದು. ನಿರ್ದೇಶಕ RS ದೊರೈ, ಸೆಂಧಿಲ್ ಕುಮಾರ್ ಮಾಸ್ ಕಮರ್ಷಿಯಲ್ ಸ್ಟೈಲ್ನಲ್ಲಿ ಕಥೆಯಲ್ಲಿ ಹೇಳುವ ಪ್ರಯತ್ನಿಸಿದ್ದಾರೆ. ಲೀಡರ್ ಶರವಣ ತಮ್ಮ ಮೊದಲ ಸಿನಿಮಾಕ್ಕಿಂತ ಈ ಸಿನಿಮಾದಲ್ಲಿ ಸ್ವಲ್ಪ ಹೆಚ್ಚು ಕಾನ್ಫಿಡೆಂಟ್ ಆಗಿ ಕಾಣಿಸುತ್ತಿದ್ದಾರೆ. ಸ್ಟೋರಿ ಹೇಗಿದೆ ಅಂದರೆ, ಶಾಂತ ಜೀವನ ನಡೆಸುತ್ತಿರುವ ನಾಯಕನಿಗೆ ಒಂದು ಸೀಕ್ರೆಟ್ ಮಿಷನ್ ಇರುತ್ತದೆ. ನಂತರ ದೇಶದ ಭದ್ರತೆ, ಕುಟುಂಬದ ಸೆಂಟಿಮೆಂಟ್, ವಿಲನ್ ಗ್ಯಾಂಗ್ ಆಲ್ ಮಿಕ್ಸ್ ಆಗಿ ಕತೆ ಮುಂದುವರಿಯುತ್ತದೆ. ಮೊದಲ ಭಾಗ ಫಾಸ್ಟ್ ಆಗಿ ಹೋಗುತ್ತದೆ, ಇಂಟರ್ವಲ್ ಬ್ಲಾಕ್ ಚೆನ್ನಾಗಿದೆ. ಎರಡನೇ ಭಾಗದಲ್ಲಿ ಟ್ವಿಸ್ಟ್ಗಳು ಜಾಸ್ತಿ ಆಗುತ್ತದೆ. ಪ್ಲಸ್ ಪಾಯಿಂಟ್ ಕಡೆ ಹೋಗೋದಾದರೆ ಮಾಸ್ ಆ್ಯಕ್ಷನ್ ಸೀನ್ಗಳು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ, ಕ್ಲೈಮ್ಯಾಕ್ಸ್ ಫೈಟ್ ಹೈಲೈಟು ಚೆನ್ನಾಗಿದೆ, ಫ್ಯಾಮಿಲಿ ಎಮೋಷನ್ ವರ್ಕ್ ಆಗಿದೆ, ಕೆಲ ಟ್ವಿಸ್ಟ್ಗಳು ಇಂಟ್ರೆಸ್ಟಿಂಗ್ ಇದೆ. ಮೈನಸ್ ಪಾಯಿಂಟ್ ಕಡೆ ಹೋಗೋದಾದರೆ ಕತೆ ಹೊಸದೇನೂ ಅಲ್ಲ, ಕೆಲ ಡೈಲಾಗ್ ಮತ್ತು ಅಭಿನಯ ಸೀನ್ಗಳು ನ್ಯಾಚುರಲ್ ಅನ್ನಿಸುವುದೂ ಇಲ್ಲ. ಲಾಜಿಕ್ ಹುಡುಕಿದರೆ ಕೆಲ ಕಡೆ ಮಿಸ್ ಆಗುತ್ತದೆ. ಜನರ ರಿಯಾಕ್ಷನ್ ನೋಡಿದರೆ ಸೋಷಿಯಲ್ ಮೀಡಿಯಾದಲ್ಲಿ ಒಮ್ಮೆ ನೋಡಬಹುದಾದ ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಅನ್ನೋ ಟ್ಯಾಗ್ ಹೆಚ್ಚು ಬಂದಿದೆ. ಹಲವು ಲೀಡರ್ಗಿಂತ ದೊಡ್ಡ ಇಂಪ್ರೆಸ್ಮೆಂಟ್ ಅಂತ ಹೇಳೋದಿಲ್ಲ. ಮಾಸ್ ಆ್ಯಕ್ಷನ್ ಸಿನಿಮಾ ಇಷ್ಟವಿದ್ದರೆ ಒಮ್ಮೆ ನೋಡಬಹುದಾದ, ಲಾಜಿಕ್ಕಿಂತ ಎಂಟರ್ಟೈನ್ಮೆಂಟ್ ಮುಖ್ಯ ಅನ್ನಿಸೋರಿಗೆ ಈ ಸಿನಿಮಾ ಒಮ್ಮೆ ನೋಡಬಹುದು. ನನ್ನ ರೇಟಿಂಗ್ ಬಂದು 5ಕ್ಕೆ 3 ಕೊಡ್ತೀನಿ. ರಿವ್ಯೂ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಭಾಗದಲ್ಲಿ ಸಿಗ್ತೀನಿ. ಓಕೆ ಬಾಯ್.